ಬಹುಶಃ ಹುಟ್ಟುಹಬ್ಬ ಅನ್ನೋದು ಪ್ರತಿ ವರ್ಷ ಬರುತ್ತೆ. ನಾವು ಯಾವುದೇ ಒಂದು ಹೋಟೆಲಲ್ಲಾಗಲಿ ಎಲ್ಲೋ ಒಂದು ಕಡೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡೋದಾಗಲಿ, ನನಗೆ ಅದು ನನ್ನ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರ ಒಂದು ಆಚರಣೆ ಏನಿದೆ ಅದೇ ಮಟ್ಟದಲ್ಲಿ ಅವರನ್ನೇ ನಾನು ಫಾಲೋ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಇಡೀ ಕರ್ನಾಟಕ ರಾಜ್ಯದಿಂದ ಎಲ್ಲ ಕಡೆಯಿಂದ ಕೂಡ ಹಲವಾರು ರಾಜಕಾರಣಿಗಳು, ಕನ್ನಡ ಚಿತ್ರರಂಗದಲ್ಲಿರತಕ್ಕಂಥವರು, ಮಠಾಧೀಶರು ಮತ್ತು ಪೂಜ್ಯ ಗುರುಗಳು ಮತ್ತು ನನ್ನ ಅಭಿಮಾನಿಗಳು, ನಮ್ಮ JDS ಪಕ್ಷದ ಹಲವಾರು ಮುಖಂಡರುಗಳು, ಕಾರ್ಯಕರ್ತರು ಎಲ್ಲ ದೊಡ್ಡ ಮಟ್ಟದಲ್ಲಿ ಅವರ ಒಂದು ಶುಭಾರೈಕೆಯನ್ನು ನಾನು ಸ್ವೀಕಾರ ಮಾಡಿದ್ದೀನಿ. ಭಾಳ ಜನ ನಿನ್ನೆ 11 ಗಂಟೆಯಿಂದನೇ ನಾನು ನೈಟು ತಿರುಮಲೆಗೆ ಹೋಗಿದ್ದೆ. ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಬೆಳಿಗ್ಗೆ 6 ಗಂಟೆಗೆ ಪಡೆದ ನಂತರ ಬನಶಂಕರಿ ತಾಯಿಯ ಒಂದು ಪೂಜೆಯನ್ನು ಕೂಡ ಅಲ್ಲಿರತಕ್ಕಂಥ ಅಭಿಮಾನಿಗಳು ಬಸವರಾಜ್ ಅವರ ನೇತೃತ್ವದಲ್ಲಿ ಇಟ್ಕೊಂಡಿದ್ದರು. ಅದನ್ನು ಮುಗಿಸಿ ಇಲ್ಲಿ ಬಂದಿದ್ದೆ. ಇಲ್ಲೂ ಕೂಡ ಕ್ರೈನನ್ನು ತರಿಸಿ ಅದರಿಂದ ಒಂದು ಹೂವಿನ ಒಂದು ಕೆಲಸವನ್ನು ನನಗೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ನನ್ನ ನಿರೀಕ್ಷೆಗಿಂತ ಮೀರಿ ದೊಡ್ಡ ಮಟ್ಟದಲ್ಲಿ ಜನ ಬಂದು ಈಗ ನನಗೆ ಏನು ಒಂದು ಅಭಿನಂದನೆ, ಶುಭಾರೈಕೆ, ಅವರವ್ರ ಕೇಕ್ಗಳನ್ನ ತಂದು ನನ್ನ ಕೈಲಿ ಕಟ್ ಮಾಡಬೇಕು ಅಂಥೇಳಿ ಅಭಿಮಾನಿಗಳು ಅವರು ತಂದು ಮಾಡ್ಕೊಂಡಿರತಕ್ಕಂಥದ್ದನ್ನು ತಾವೆಲ್ಲ ಕೂಡ ಆಗಿಂದ ಗಮನಿಸ್ತಾ ಇದ್ದೀರಿ. ಜೊತೆಗೆ ಇವತ್ತು ವಿಶೇಷವಾಗಿ ನನ್ನ ಮಾರ್ಗದರ್ಶಕರು, ಅವಧೂತರು, ಸನ್ಮಾನ್ಯ ವಿನಯ್ ಗುರೂಜಿಯವರು ಬಂದು ನನಗೆ ಆಶೀರ್ವಚನ ನೀಡಿದ್ದಾರೆ. ಮತ್ತು ನಂಜಾವಧೂತ ಸ್ವಾಮಿಗಳು ಆಗಲೇ ದೂರವಾಣಿ ಕರೆ ಮಾಡಿ ನನಗೆ ಅವರು ಒಂದು ಆಶೀರ್ವಚನ ಕೊಟ್ಟಿದ್ದಾರೆ. ಹಾಗೆ ನೊಣವನಕೆರೆ ಬುದಿ ಗುರುಗಳಾದ ಅವರು ಕೂಡ ಫೋನ್ ಮಾಡಿ ಇವತ್ತು ನನಗೆ ಶುಭಾರೈಕೆಯನ್ನು ಕೊಟ್ಟಿದ್ದಾರೆ. ಆಗಲೇ ನಮ್ಮ ನಾಯಕರು, ಕೇಂದ್ರದ ಸಚಿವರು ಕುಮಾರಣ್ಣವರು, ನನ್ನ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಈಗಿನ ಮಂತ್ರಿಗಳ ಹಲವಾರು ಜನ ನನಗೆ ಫೋನ್ ಮಾಡಿ ಬರ್ತ್ಡೇ ಶುಭಾರೈಕೆಯನ್ನು ಹೇಳಿದ್ದಾರೆ. ಬಹುಶಃ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕೆಂದರೆ ಬೇರೆ ಬೇರೆ ಕಡೆಯಿಂದ, ರಾಜ್ಯದಲ್ಲಿ ಎಲ್ಲ ಕಡೆಯಿಂದ ಕೂಡ ಬಂದಿದ್ದೀರಿ ನನ್ನ ಅಭಿಮಾನಿಗಳು. ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಬರ್ತ್ಡೇನ ಯಾವತ್ತೂ ಕೂಡ ನಾನು ಸುಮ್ಮನೆ ಏನೋ ಸಂಭ್ರಮ ಮತ್ತು ಏನೋ ಒಂದು ಸನ್ಮಾನ ತಗೊಳ್ಳೋದು ಅಷ್ಟೇ ಅಲ್ಲ, ನನ್ನ ಜವಾಬ್ದಾರಿನ ತಾವೆಲ್ಲ ಕೂಡ ಜಾಸ್ತಿ ಮಾಡಿರೋದ್ರಿಂದ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ನಮ್ಮ ಬಸವನಗುಡಿಯ PU ಕಾಲೇಜಿನ ವಿದ್ಯಾರ್ಥಿಗಳು ಯಾರು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಇದ್ದರು ಅವರಿಗೆ ಒಂದು 150 ಮಕ್ಕಳಿಗೆ ಆ ಒಂದು ಸ್ಕಾಲರ್ಶಿಪ್ನ ಕೊಡೋ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ. ಅದೇ ರೀತಿ ಪೌರ ಕಾರ್ಮಿಕರು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಅವ್ರಿಗೂ ಕೂಡ ಸಮವಸ್ತ್ರವನ್ನು ಕೊಡುವಂಥ ಕೆಲಸ ಮಾಡಿದ್ದೀವಿ. ಜೊತೆಗೆ ಕಾವೇರಿ ಗಲಾಟದಲ್ಲಿ ಮೃತಪಟ್ಟಿರತಕ್ಕಂಥ ಕುಮಾರಣ್ಣವರ ಧರ್ಮಪತ್ನಿಯವರು ಆಗಲೇ ಬಂದಿದ್ದರು. ಅವರ 2 ಮಕ್ಕಳಿಗೆ ನಾನು ಓದಿಸ್ತೀನಿ ಅಂತೇಳಿ ಆವಾಗ ಮಾತು ಕೊಟ್ಟಿದ್ದೆ. ಅದೇ ಪ್ರಕಾರ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಅವರ ಸ್ಕೂಲ್ ಫೀಸ್ ಏನಿದೆ ಅದನ್ನು ಕೊಟ್ಟು ಅವ್ರನ್ನ ಓದಿಸ್ತಾ ಇರತಕ್ಕಂಥ ಕೆಲಸವನ್ನು 2 ಮಕ್ಕಳಿಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದನ್ನು ಕೂಡ ಇವತ್ತು ಆ ಚೆಕ್ಕನ್ನು ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ಇದೇ ಥರ ಸಮಾಜಮುಖಿ ಕೆಲಸ ಅಂದರೆ ನನಗೆ ತುಂಬ ಇಷ್ಟ. ಆ ಸಮಾಜಮುಖಿ ಇದ್ರೆ ಮಾತ್ರ ಸದಾ ಸುಖಿಯಾಗಿರಲಿಕ್ಕೆ ಸಾಧ್ಯ. ಈ ಒಂದು ಕೆಲಸ ನಿರಂತರವಾಗಿ ನಡೆಯಲಿ. ನಿಮ್ಮೆಲ್ಲರ ಪ್ರಾರ್ಥನೆ, ನನ್ನ ಪ್ರಯತ್ನ ಸೋಲಾಗ್ಬೋದು, ಆದರೆ ಪ್ರಾರ್ಥನೆ ಯಾವತ್ತೂ ಸೋಲಾಗಲ್ಲ ಅನ್ನೋದಕ್ಕೆ ಇಂಥ ಕಾರ್ಯಕ್ರಮಗಳೇ ಒಂದು ನಿದರ್ಶನ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ನನ್ನ ಹುಟ್ಟುಹಬ್ಬ. ನನಗೆ ಹುಟ್ಟುಹಬ್ಬ 55 ವರ್ಷ ಆಗಿದ್ದರೂ ಕೂಡ ನನ್ನ ಜವಾಬ್ದಾರಿಯನ್ನು ಸಮಾಜದಲ್ಲಿ ಇನ್ನಷ್ಟು ಹೆಚ್ಚೆಚ್ಚು ಮಾಡಿ ನನಗೆ ಕೆಲಸ ಮಾಡೋಕ್ಕೆ ತಾವೆಲ್ಲ ಕೂಡ ಪ್ರೀತಿ ವಿಶ್ವಾಸದಿಂದ ನನಗೆ ಆಶೀರ್ವಾದ ಮಾಡಿದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಆ ಭಗವಂತನ ಆಶೀರ್ವಾದ, ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದವನ್ನು ಪಡ್ಕೊಂಬಂದಿದ್ದೀನಿ. ನನ್ನ ಏನಂದರೆ ಭಗವಂತ ಯಾವತ್ತೂ ಕೂಡ ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಕೊಡ್ತಾನೆ. ಆ ಅವಕಾಶವನ್ನು ಸದ್ಬಳಕೆ ಮಾಡ್ಕೋಬೇಕು, ಹೊರತು ದುರ್ಬಳಕೆ ಮಾಡ್ಕೋಬಾರ್ದು ಅನ್ನೋದಕ್ಕೆ ಇಂಥ ಒಂದು ಕಾರ್ಯಕ್ರಮಗಳೇ ನಿದರ್ಶನ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
ಧರ್ಮವನ್ನು ನಾವು ರಕ್ಷಣೆ ಮಾಡಿದಾಗ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ನನಗೆ ಶುಭ ಕೋರಿರತಕ್ಕಂಥ ಎಲ್ಲ ಗಣ್ಯರಿಗೆ, ಮುಖಂಡರುಗಳಿಗೆ, ಮಠಾಧೀಶರುಗಳಿಗೆ, ರಾಜಕಾರಣಿಗಳಿಗೆ, ನನ್ನ ಆತ್ಮೀಯ ಬಂಧುಗಳಿಗೆ, ನನ್ನ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ನಾನು ತಲೆಬಾಗಿ ನಮಸ್ಕಾರ ಮಾಡಿ ಮತ್ತೊಮ್ಮೆ ನಿಮಗೂ ಎಲ್ಲ ರೀತಿಯಲ್ಲಿ ಭಗವಂತ ಆರೋಗ್ಯವನ್ನು ಕೊಟ್ಟು ಎಲ್ಲ ರೀತಿಯಲ್ಲಿ ಯಶಸ್ಸಿನ ಕೊಡಲಿ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನಗೆ ಶುಭವನ್ನು ಕೋರ್ತಾ ಇದ್ದೀನಿ.